ಸೋ ಮಚ್ ನನಗೆ ಲೋಟ ಕಟ್ಟಿದ್ದಕ್ಕೆ. ನೆಕ್ಕಿಲ್ಲ ಅಲ್ಲ ಹೋಗ್ಬಿಟ್ಟು ನನ್ನ ಮಗ ನೋಡ್ತಾ ನಂಗೆ ಬೇಗ ಬರ್ತದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೋಜ್ಗುರು ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ಅಂತಂದರೆ ದೀಪಾವಳಿನೇನೋ ಬ್ಲಾಗ್ ಮಾಡಿದ್ದು ಅಷ್ಟೇ. ಅದು ಬಿಟ್ಟೇನು ಶಾರ್ಟ್ ವಿಡಿಯೋಗಳು ತುಂಬ ಮಾಡ್ತಾ ಇದ್ದೆ, ಬಟ್ ಬ್ಲಾಗ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಟ್ಲೀಸ್ಟ್ ಒಂದು ಎಷ್ಟಾಗುತ್ತೆ ಅಷ್ಟು ಕಲೆಕ್ಟ್ ಮಾಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಇಲ್ಲೇ ಸರೌಂಡಿಂಗ್ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗ್ಬಿಟ್ಟು ಹಾಗೆ ಎಲ್ಲ ಸುತ್ತಾಡ್ಕೊಂಡು ಬರೋದು. ಸೊ ಆ ವಿಡಿಯೋನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕಮ್. ಆ್ಯಂಡ್ ನನ್ನ ಜೊತೆ ಇದ್ದಾರೆ ನನ್ನ ತಂಗಿ. ಒಬ್ಬರೆಲ್ಲ ಹೋಗ್ತಾ ಇರೋದು, ಇನ್ನೂ ಇದ್ದಾರೆ ಯಾರ್ಯಾರು ಗೊತ್ತಾ? ಹಲಿ ಅವರಿಬ್ರು ಕೂಡ ಬರ್ತಾ ಇದ್ದಾರೆ ನನ್ನ ಜೊತೆ. ಹಾಯ್ ಪಾನಾ, ಲೋ ಹಾಯ್. ಆಕ್ಚುಲಿ ಹೊರಗಡೆ ಬಂದಿದೀವಲ್ವಾ, ಹೊರಗಡೆ ಹೇಗಿದ್ರು ಬರತ್ ಬಂದಿದೀವಿ. ಕಾಣಿಸ್ತಿದೀನಾ? ಕಾಣಿಸ್ತಿದ್ಯಾ? ಬರತ್ ಬಂದಿದೀವಿ. ಹಾಗೆ ರೀಲ್ಸ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀವಿ. ಯಾವ ತರ ಕ್ಯಾಪ್ಚರ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡ್ಬೇಕು. ರೀಲ್ಸ್ ಮಾಡ್ತಾ ಇದ್ವಿ. ರೀಲ್ಸಿಗೋಸ್ಕರ ಒಂದ್ ಲೋಟ ಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಕಬ್ಬಿನ ಜ್ಯೂಸಿಗೆ ಅಂತ ಬಂದಿರ್ತೀವಲ್ಲ, ಅಲ್ಲಿಗೆ ಬಂದಿದ್ದೀನಿ. ಫ್ರೀ ಆಗಿ ಇಸ್ಕೊಳ್ಳೋಣ ಅನ್ಕೊಂಡಿದೀನಿ. ಸೊ ನನ್ ಜೊತೆ ಇಲ್ಲಿ ಇವರೆಲ್ಲ ಇಲ್ಲೇ ಇದಾರೆ. ಈಗ ನಾನು ಅಲ್ಲಿಗೆ ಹೋಗ್ತಾ ಇರೋದು ಅಲ್ಲಿಗೆ ಇಸ್ಕೊಳ್ಳೋದಕ್ಕೆ. ಸೊ ತಗೋ ಇಸ್ಕೊಂಬತ್ತೇನೆ. ಆಮೇಲೆ ಅವ್ರ ಮಾನ ಮರ್ಯಾದೆ ಕಳೀತಾ ಇದೀವಿ ಅಂತ ಇಬ್ರು ಕೂಡ ಹೋಗ್ತಾ ಇದಾರೆ. ಜ್ಯೂಸ್ ಕುಡಿಯಕ್ ಬಂದಿಲ್ಲ. ನನ್ಗೂ ಕೂಡ ಭಯ ಆಗ್ತಾ ಇದೆ. ಫ್ರೀಯಾಗಿ ಕೊಡಲ್ಲ, ಜ್ಯೂಸ್ ಕೊಡಿ. ಏನಿಲ್ಲ, ಲೋಟ ಕೊಡಿ. ಒಂದ್ ಲೋಟ ಕೊಡ್ತೀರಾ? ಒಂದ್ ಲೋಟ. ಒಂದ್ ಎಕ್ಸ್ಟ್ರಾ ಒಂದು ಫ್ರೀಯಾಗೆ ಆ ಲೋಟದಲ್ಲಿ. ಅಟ್ಲೀಸ್ಟ್ 5 ರೂಪಾಯಿ. ಆಕ್ಚುಲಿ ಜ್ಯೂಸ್ ಎಷ್ಟು ಕೊಡಿ, ಏನಿಲ್ಲ. ಆಕ್ಚುಲಿ ಖಾಲಿ ಲೋಟನೇ ಬೇಕಾಗಿರೋದು, ಅದಕ್ಕೆ. ಫ್ರೀ ಆಗಿ ತಾನೆ ಇದಾರೆ, ಫ್ರೀ ಆಗಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಚಾನಲ್. ಸೊ ಬ್ಲಾಗ್ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಲೋಟ ಕಟ್ಟಿದ್ದಕ್ಕೆ. ಬಾಯ್. ಎಲ್ಲೇ ಅವರು? ಎಲ್ಲಾದ್ರು ಕಾಣಿಸ್ತಾ ಇಲ್ಲ ನನ್ಗೆ. ಕಾಣಿಸ್ತಿಲ್ಲ? ಕಾಣಿಸ್ತಿಲ್ವಲ್ಲ. ನಿಮ್ ಮಧ್ಯಾಹ್ನ ಬಂದು ಲೋಟ ಇಸ್ಕೋಬೇಕು ಅಂದ್ರೆ ಫ್ರೀ ಆಗಿ ಇಸ್ಕೋಬೇಕು ಅನ್ಕೊಂಡು ನಮ್ಮ ಮಾನ ಮರ್ಯಾದೆ ತೆಗಿತಾರೆ. ಕಡೋರು ಇಬ್ರು ಎಸ್ಕೇಪ್. ಈಗ ಜಸ್ಟ್ ಪಾಪ ಬಿದ್ದ, ಅದಕ್ಕೋಸ್ಕರ ಇಲ್ಲಿ ಎಲ್ಲಿ ಎಲ್ಲಿ ತರ್ಚ್ಕೊಂತಲ್ಲ ಎಲ್ಲ ಇಲ್ಲಿ ತರ್ಚ್ಕೊಂತು. ಇವನು ವಿಡಿಯೋದಲ್ಲಿ ನಗ್ಬೇಡ ಆದ್ರೆ ನಕ್ಕಿ ನಕ್ಕಿ ನಕ್ಕಿನೇ ಅಲ್ಲಿ. ಸೀರಿಯಸ್ ಆಗಿ ನೀನು ಕೊಡೋ ಅಂದ್ರೆ ಈ ತರ ಕೊಡೋ ಅಂದ್ರೆ ಕೊಡೋ ಅಂದ್ರೆ ನೀನು ನಗದಾದ್ರೆ ಮ್ಯೂಟ್ ನಿನ್ ವಾಯ್ಸ್ನ ಮ್ಯೂಟ್ ಮಾಡ್ಕೊ. ಪಾಪ ಅವ್ರು ಕಷ್ಟಪಟ್ಟು ಮಾಡ್ತಾ ಇದಾರೆ ಬಿದ್ದು ಬಿದ್ದು. ಇವಳು ನಕ್ಕೋದಕ್ಕೆ ಅವನೇ ನಗ್ತಾರೆ ಅಲ್ಲಿ. ಸೊ ಅವ್ರ ವಿಡಿಯೋ ತಗೊತಾ ಇದ್ದಾರೆ. ಅವ್ರು ರೀಲ್ಸ್ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅಲ್ಲಿ ರೀಲ್ಸ್ಗೋಸ್ಕರ ಸ್ಟಿಲ್ಲಾಗಿ ನಿಂತಿರೋದು.
ವಾ ಮೇಡಮ್ ಅವ್ರ ನಗತಾಡಕ್ಕೆ ಅಲ್ಲಿವರೆಗೂ ಹೋಗವ್ರೆ. ನಗ್ಬೇಡ ಅಂದ್ರು ನಗ್ತ ಅನ್ಕೋಣ ಅವನು. ನೆಕ್ಕಿಲ್ಲ ಅಲ್ಲ ಕಣ, ನಗ್ತಿಲ್ಲ. ಎಲ್ಲಿಗೋ ಎಸ್ತಾವ್ ನೀವನು. ಮತ್ತೆ ವೇಟ್ ಮಾಡಿದ್ರೆ ಬರ್ಲಿಲ್ಲ. ಕಾಣಿಸ್ತಿಲ್ಲ ನಂಗೆ ನಿಜವಾಗ್ಲು, ನಿಜ ಕಾಣಿಸ್ತಿಲ್ಲ. ಈ ಕಡ್ಸು ಅವ್ಳು ನಕ್ಕೊಂಡು ನೋಡು ನೋಡು ಆಯ್ತಾ. ಮಾಡು ಅವ್ರದ್ದು ಅಂಕ ಹೋಯ್ತಾ ಇರ್ಬೇಕು ಸುಮ್ಮನೆ. ಜೇಬ್ ಯಾರ್ದ ಅಂದ್ರೆ ತುಂಬಾ ಇಲ್ಲಿವರೆಗೂ ಬರುತ್ತೆ. ನಾನು ಬರ್ತದ ಹಿಡ್ಕೋದ್ನ ಬಾಯಿ ಹತ್ತಿದ್ರ ಹೆಂಗ್ ಗೊತ್ತಾ, ಗಾಡಿ ಕೂತಿರ್ತೀನಿ, ಗಾಡಿ ಓಡಿಸ್ಕೊ ಬರ್ತಾನೆ ಅವನು. ನಾನು ನೋಡ್ಕೊಂಡು ಇಳಿಸ್ಬಿಟ್ಟು ಬಂದ್ಬಿಟ್ಟು ನೋಡ್ರಿ ಏ ಬಾಬಾ ಏ ಬ್ರೋ ಹ್ಯಾಪಿ ಬರ್ಡೇ ಅನ್ಬೇಕು. ಬ್ರೋ ಹ್ಯಾಪಿ ಬರ್ಡೇ. ಗಾಡಿ ಓಡಿಸ್ಕೊ ಬರ್ತೀಯಾ, ಗಾಡಿ ಬರೋದು ನೋಡು, ಹೋಯ್ತಾ ಹೋಯ್ತಾ ನಾನು ನೋಡ್ತೀಯ. ನೀ ವಿಡಿಯೋ ಮಾಡ್ಕೋ, ನಾನು ಅಲ್ಲೇ ಕೂತಿರ್ತೀನಿ, ನನ್ನೇ ನೋಡು ನೀನು. ನೋಡ್ಬಿಟ್ಟು ಗಾಡಿಲೇ ಬಾ, ಬಂದ ತಕ್ಷಣ ಇಲ್ಲಿಗೆ ಬಂದ ತಕ್ಷಣ ನಾನು ನೋಡು ನೀನು. ಹಿಂಗ್ ಹೋಗ್ಬಿಟ್ಟು ಹಿಂಗ ಇವ್ರ ಅವ್ರೆ ಅಂತ ಇವ್ರ ಅವ್ರೆ ಬ್ರೋ ಅವ್ರೆ ಅಂತ ಅನ್ಕೊಂಡು ಅಲ್ಲಿ ನಿಲ್ಸ್ಬಿಟ್ಟು ಗಾಡಿಯಿಂದ ಇಳಿದ್ಬಿಟ್ಟು ಬ್ರೋ ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕು. ಕೋಇನ್ಸಿಡೆಂಟ್ ಆಗಿ ಇವನು ನಿನಗೆ ಸಿಕ್ಕದ ಆಗ, ಓ ಬ್ರೋ ಹ್ಯಾಪಿ ಬರ್ಡೇ ಅನು. ಅವನು ಹಿಂಗ್ ತಗದ್ ಹಿಂಗ ಅಂದ ತಕ್ಷಣ ಅವನ್ ಬರ್ತಾನಲ್ಲ ಲೆಫ್ಟ್ ರೈಟ್ ಹಿಂಗ್ ನಡ್ಕೊಂಡ್ ಹೋಗೋದಕ್ಕೆ ಗಾಡಿಲಿ ಬಂದ ಅಂತಾನೆ. ಗಾಡಿ ಸ್ವಲ್ಪ ದೂರ ನಿಲ್ಸ್ಬಿಟ್ಟು ಬಾ, ಲೆಫ್ಟ್ ರೈಟ್ ಅಂತ ಬಂದ್ಬಿಟ್ಟು ಸುಮ್ ಗಾಡಿ ಹತ್ಕೊಂಡು ಹೋಯ್ತಾ ಇರೋ. ಓಕೆ ನೆಕ್ಸ್ಟ್ ವಿಡಿಯೋ ನಗ್ಬೇಡ, ಅವ್ರು ವಾಕಿಂಗ್ ನೋಡಿ. ಯಾಕೆ ಯಾರನ್ನ ತಗೊಂಡೋಗಿ ಬಿಡ್ಸಕ್ಕೆ ಕೊಡು ಬ್ಯಾಗ ಇಲ್ಲಿ. ಲೋ ಆನ್ ಮಾಡ್ಬಿಟ್ಟು ನಾನೇ ಬೇರೆ ಎಕ್ಸ್ಲೇಟರ್ ಕೊಟ್ಬಿಟ್ಟಿಯಾ. ಲೋ ಇರೋದೇ ಮೊದ್ಲೇ ಹಳ್ಳ ಕಣೋ. ಫಸ್ಟ್ ಟೈಮ್ ಮೇಡಮ್ ಅವ್ರು ಫಸ್ಟ್ ಟೈಮ್ ಗಾಡಿ ಓಡಿಸ್ತವ್ರೆ, ಅದಕ್ಕೆ ಲೇ ಹಳ್ಳ ಐತೆ ಕಡೆ ಮೊದ್ಲೇ, ಅಲ್ಲಿ ಹಳ್ಳಕ್ಕೆ ಹೋಗಿ ಬಿಡಿಸ್ಬಿಟ್ಟಿ. ಆಮೇಲೆ ಅಲ್ಲಿ ಅವ್ರ ತಮ್ಮ, ಇಲ್ಲಿ ನನ್ನ ತಮ್ಮ ಹೇಳ್ಕೊಡ್ತಾ ಇರೋದು. ಬಿದ್ಯಾ ಆ ಕಡೆ ಹಳ್ಳಕ್ಕೋತಾಳೆ. ಸ್ಟಾಪ್. ಏನ ಏನ ಎಕ್ಸ್ಲೇಟರ್ ಕೊಟ್ಬಿಟ್ಟಿಯಾ. ಹೇಗಿತ್ತು? ಏನ್ ಬೈಕ್ ಓಡ್ಸೋದು ಚೆನ್ನಾಗಿತ್ತಾ? ಅಯ್ಯೋ ದೇವ್ರೇ, ಬೈಕು ಓಡಿಸಿ ನನಗಂತೂ ಆಲ್ಮೋಸ್ಟ್ ನನಗೆ ಸಿಕ್ಕಿರೋಂಥ ಫ್ರೆಂಡ್ ಎಲ್ಲರೂ ಕೂಡ ಯಾರಿಗೂ ಕೂಡ ಬೈಕ್ ಓಡಿಸೋದಕ್ಕೆ ಬರೋದಿಲ್ಲ. ಅವ್ರನ್ನೆಲ್ಲರೂ ನನ್ನ ಬ್ಯಾಕಲ್ಲಿ ಹಿಂದೆ ಕೂರಿಸ್ಕೊಂಡು ಓಡಿಸಿ ನಂಗೆ ಬೈಕ್ ಓಡಿಸೋದೇ ಹಿಂಸೆ ಆಗ್ಬಿಟ್ಟಿದೆ. ಈ ಇವಳಿಗೆ ಬೈಕ್ ಒಂದಿನ ಓಡಿಸಿದಕ್ಕೆ ಖುಷಿಯಾಗಿದೆಯಂತೆ. ನಾನು ಓಡಿಸ್ಕೊತೀನಿ ಕೂತ್ಕೊಂಡಿದ್ದೀನಿ. ಓ ಏಕೆ ಹಳ್ಳಕ್ಕೆ ಬಿಡ್ಸೋಕ್ಕೆ ಹೇಳಿಲ್ವಾ ಇಲ್ಲಿ ನದಿಲಿರ್ತವೆ ಅಂತ. ಒಂದೊಂದು ಟೈಮ್ ರೋಡಲ್ಲಿ ನಿಂತಿರುತ್ತೆ. ನಾನು ಈ ಕಡೆ ಸುಮಾರು ಸಲ ಬಂದಿರಾಗ ರೋಡಲ್ಲೇ ನಿಂತಿರುತ್ತೆ. ಇಲ್ಲಿ ಕಾಣಿಸ್ತಾ ಗಂಡು ಕಡೆ ಕಾಣಿಸ್ತಿದ್ಯಾ? ಹಾಯ್ ಬ್ಯೂಟಿ. ಅಂತೂ ಇಂತೂ ಮನೆಗೆ ಬಂದ್ವಿ. ನೀ ಅವರು ಅಲ್ಲೋಗ್ತಾ ಇದಾರೆ, ಬಿಟ್ಬಿಟ್ಟೆ ಯಾವಾಗಲೂ ಬಿಟ್ಬಿಟ್ಟೆ ಹೋಗ್ತಾ ಇರ್ತಾರೆ. ಅಂತೂ ಇಂತೂ ಮನೆಗೆ ಬಂದಿದ್ದೀವಿ. ಸೊ ಟೇಕ್ ಇಟ್ಕೊಳ್ಳಿ. ಓಕೆ ಬಾಯ್, ಮನೆಗೆ ಹೋಗಿದ್ ಬಾಯ್. ಏನು ತಿನ್ಲಿಲ್ಲ ಪಾಪ, ನಿಜ ಬೇಜಾರಾಗ್ತಾ ಇದೆ.
ನೆಕ್ಸ್ಟ್ ಟೈಮ್ ಹೋದಾಗ ತಿನ್ಕೊಂಡು ಬರೋಣ. ಓಕೆ, ಫೈನಲಿ ಮನೆಗೆ ಬಂದ್ವಿ. ಹೋಗ್ಬೇಕಾಗಿದ್ದ ಪ್ಲೇಸಿಗೆ ಹೋಗಲಿಲ್ಲ, ಯಾಕಂತಂದರೆ ಬ್ಯಾಟ್ರಿ ಲೋ ಆಯಿತು. ಬ್ಯಾಟ್ರಿ ಲೋ ಆದರೆ ಏನು ಕಲೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಇನ್ನು ಅಮೌಂಟ್ ಕೂಡ ಕೈಯಲ್ಲಿರಲಿಲ್ಲ, ಅದಕ್ಕೋಸ್ಕರ. ಆಮೇಲೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಬಂದ್ವಿ. ಇನ್ನು ಅವ್ರ ಮನೆಯವ್ರು ಕೂಡ ಫೋನ್ ಮಾಡಿದರು, ಅದರಿಂದ ಬೇಗನೆ ಬಂದ್ವಿ. ಸೊ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದಂತಹ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆದಮೇಲೆ ವ್ಲಾಗ್ ಕಲೆಕ್ಟ್ ಮಾಡಿದ್ದೆ, ಬಟ್ ಜಾಸ್ತಿ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ, ಏನು ಕಂಟೆಂಟ್ ಇಲ್ಲ. ಇಟ್ಸ್ ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿದಂತಹ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಓಕೆನಾ? ಸೊ ಬಾಯ್.